ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ಚಾನಲಲ್ಲಿ ಡೈಲಿ ಕರೆಂಟ್ ಅಫೇರ್ಸನ್ನು ನೋಡೋಣ. ಸೊ ಮುಖ್ಯವಾಗಿ ಎಕ್ಸಾಮ್ಗೆ ರಿಲೆವೆಂಟ್ ಆದಂತಹ ಕರೆಂಟ್ ಅಫೇರ್ಸನ್ನು ಈ ಒಂದು ಚಾನಲಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಫೆಬ್ರವರಿ 2026ನ ಏನು ಕರೆಂಟ್ ಅಫೇರ್ಸ್ ಇದ್ದಾವೆ ಇಂಪಾರ್ಟೆಂಟ್ ಆದಂಥದ್ದು, ಸೊ ಅವನ್ನ ಮಾತ್ರ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದರ ಹೊರತಾಗಿ ಡೈಲಿನೂ ಕೂಡ ಕರೆಂಟ್ ಅಫೇರ್ಸ್ ಬರುತ್ತೆ. ಇನ್ನು ಮುಂದೆ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ, ಏನು ಪ್ರಿಲಿಮ್ಸ್ ಕಂಡಕ್ಟ್ ಮಾಡೋರು ಈ ಸಲ ಈ ವರ್ಷದಲ್ಲಿ, ಇನ್ನು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಪ್ರಿಲಿಮ್ಸ್ ಕಂಡಕ್ಟ್ ಮಾಡೋರು ಅಂದರೆ 2027ಗೆ 27ಗೆ ಪ್ರಿಲಿಮ್ಸ್ ಬರೆಯಬೇಕು ಅಂದ್ಕೊಂಡಿದ್ರಿ. ಸೊ ಅವರು ಕೂಡ ಈ ಕರೆಂಟ್ ಅಫೇರ್ಸ್ನ ನೀವು ಪ್ರಿಪ್ರೇಷನ್ ಮಾಡ್ಬೋದು. ಕರೆಂಟ್ ಅಫೇರ್ಸ್ನ ಯಾಕಂದರೆ ಪ್ರಿಲಿಮ್ಸ್ನಲ್ಲಿ ಮುಖ್ಯವಾಗಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡನ್ನೂ ಸೇರಿಸಿದರೆ 1.5 ವರ್ಷದ ಕರೆಂಟ್ ಅಫೇರ್ಸ್ ನೋಡಬೇಕಾಗತ್ತೆ. 1.5 ವರ್ಷದ ಕರೆಂಟ್ ಅಫೇರ್ಸನ್ನು ಸ್ಟಡಿ ಮಾಡಬೇಕಾಗತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಮೊದಲನೇದಾಗಿ ಏನಂದರೆ, ಸಾಹಿ ಮತ್ತು ಬೋಧ್ ಅನ್ನುವಂತಹ ಎರಡು ರಾಷ್ಟ್ರೀಯ ಉಪಕ್ರಮಗಳು ಇಂಪಾರ್ಟೆಂಟ್ ಆದಂಥದ್ದು, ಲೇಟೆಸ್ಟ್ ನ್ಯೂಸಲ್ಲಿ ಇರುವಂಥದ್ದು. ಸೊ ಏನಿದು ಸಾಹಿ ಮತ್ತು ಬೋಧ್ ಅನ್ನುವಂಥದ್ದು? ಇದೇನೆಂದರೆ, ಭಾರತದ ಮಂಟಪದಲ್ಲಿ ನಡೆದಂತಹ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ನಲ್ಲಿ ಈ ಸಾಹಿ ಮತ್ತು ಬೋಧ್ ಎಂಬಂಥ ಎರಡು ಪ್ರಮುಖ ರಾಷ್ಟ್ರೀಯ ಉಪಕ್ರಮಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆದಂಥದ್ದು. ಮತ್ತು ಈ ಉಪಕ್ರಮಗಳು ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ AI ಸುರಕ್ಷಿತ ಮತ್ತು ನೈತಿಕವಾಗಿ ಬಳಸಲು ದಾರಿದೀಪವಾಗಲಿದೆ. ಸ್ನೇಹಿತರೆ, ಸೊ ಪ್ರಿಲಿಮ್ಸ್ನಲ್ಲಿ ಇದರ ಬಗ್ಗೆ ಕ್ವಶನ್ಸ್ ಬಂದರೆ ನೀವು ಇದನ್ನು ಸಾಲ್ವ್ ಮಾಡಬಹುದು. ಕರೆಂಟ್ ಅಫೇರ್ಸ್ ಏನಿದೆ ಇದು ನಿಮ್ಮ ಒಂದು ಎಸ್ಸೆ ರೈಟಿಂಗಿಗೂ ಕೂಡ ಯೂಸನ್ನು ಮಾಡಬಹುದು. ಯಾಕಂದರೆ AI ಬಂದಿರುವಂಥದ್ದು, AI ಒಂದು ಬಹಳ ಪ್ರಚಲಿತವಾದಂತಹ ಒಂದು ಟಾಪಿಕ್ ಆಗಿರುವಂಥದ್ದು ಲೇಟೆಸ್ಟಾಗಿ. ಹಾಗಾಗಿ AIದ ಏನಾದರೂ ಟಾಪಿಕ್ ಬಗ್ಗೆ ನಿಮ್ಮ ಒಂದು ಎಸ್ಸೆ ರೈಟಿಂಗಲ್ಲಿ ಬಂದರೆ ಮೇನ್ಸಲ್ಲಿ ಪ್ರಮುಖವಾಗಿ ಮೇನ್ಸಲ್ಲಿ ಬಂದರೆ ಸೊ ಈ ಒಂದು ಕರೆಂಟ್ ಅಫೇರ್ಸ್ ಏನಾಗುತ್ತೆ ಇಲ್ಲಿ ಪ್ರಮುಖವಾಗುತ್ತೆ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ಕಲ್ಲೂ ಕೂಡ ಇದು ಪ್ರಮುಖವಾಗಿರುವಂಥದ್ದು. ಸೊ ನೋಡೋಣ ಹಾಗಾದರೆ ಸಾಹಿ ಅಂದರೆ ಏನು ಅಂತ. ಸೊ ಇದರ ಲಾಂಗ್ ಫಾರ್ಮ್ ಏನು ಸಾಹಿದು ಅಂದರೆ, ಸೊ ಸ್ಟ್ರಾಟಜಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್ ಕೇರ್ ಆಫ್ ಇಂಡಿಯಾ. ಸಾಹಿದ ಲಾಂಗ್ ಫಾರ್ಮನ್ನು ಮೊದಲು ನೋಡ್ಕೊಳ್ಳಿ. ಸ್ಟ್ರಾಟಜಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್ ಕೇರ್ ಫಾರ್ ಇಂಡಿಯಾ. ಇದು ಆರೋಗ್ಯ ಕ್ಷೇತ್ರದಲ್ಲಿ AIಯನ್ನು ಅಳವಡಿಸಿಕೊಳ್ಳುವಂತಹ ಒಂದು ರಾಷ್ಟ್ರೀಯ ಮಾರ್ಗದರ್ಶಿ ಆಗಿರುವಂಥದ್ದು. ಇನ್ನು ರಾಷ್ಟ್ರೀಯ ಸೇವೆಯಲ್ಲಿ AI ಬಳಕೆ ಸುರಕ್ಷಿತ ಮತ್ತು ನೈತಿಕ ಅಂದರೆ ಇಥಿಕಲ್, ಪಾರದರ್ಶಕ ಮತ್ತು ಸ್ನೇಹಿತರೆ ಎಲ್ಲರನ್ನೂ ಒಳಗೊಳ್ಳುವಂತೆ ಇನ್ಕ್ಲೂಸಿವ್ ಇವುದನ್ನು ಖಚಿತಪಡಿಸುತ್ತದೆ. ಇದು ಕೇವಲ ತಾಂತ್ರಿಕ ತಂತ್ರವಲ್ಲದೆ ಆಡಳಿತಾತ್ಮಕ ಮತ್ತು ನೀತಿ ರೂಪಿಸುವಂಥ ಚೌಕಟ್ಟಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಉಪಕ್ರಮವಾಗಿರುವಂಥದ್ದು. ಇನ್ನು ಸ್ನೇಹಿತರೆ ಬೋಧ್ ಅಂದರೆ ಏನು ಹಾಗಾದರೆ? ಬೋಧ್ ಅಂದರೆ ಬೆಂಚ್ ಮಾರ್ಕಿಂಗ್ ಓಪನ್ ಡಾಟಾ ಪ್ಲ್ಯಾಟ್ಫಾರ್ಮ್ ಫಾರ್ ಹೆಲ್ತ್ AI. ಬೆಂಚ್ ಮಾರ್ಕಿಂಗ್ ಓಪನ್ ಡಾಟಾ ಪ್ಲ್ಯಾಟ್ಫಾರ್ಮ್ ಫಾರ್ ಹೆಲ್ತ್ AI ಅಂತ. ಸೊ ಇದಕ್ಕೆ ಬೋಧ್ ಅಂತ ಹೇಳಲಾಗುತ್ತೆ. ಸಾಹಿ ಮತ್ತು ಬೋಧನ ನೀವು ಕಂಪ್ಲೀಟಾಗಿ ಒಂದು ಫುಲ್ ಫಾರ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎರಡರಲ್ಲೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಯಿತಾ? ಇನ್ನು ಇದನ್ನು IIT ಕಾನ್ಪುರ್ ಮತ್ತು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಸಹಯೋಗದಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿರುವಂಥದ್ದು. ಬೋಧನ. ಇನ್ನು ರೋಗಿಗಳ ಗೌಪ್ಯತೆಯನ್ನು ಅಂದರೆ ಪ್ರೈವೇಸಿಯನ್ನು ಕಾಪಾಡಿಕೊಂಡು ನೈಜ ಆರೋಗ್ಯ ದತ್ತಾಂಶಗಳನ್ನು ಬಳಸಿ AI ಸಾಧನಗಳನ್ನು ಎಷ್ಟು ನಿಖರವಾಗಿ ಎಂಬುದನ್ನು ಇದು ಪರಿಶೀಲಿಸುವಂಥ ಒಂದು ಉಪಕ್ರಮವಾಗಿರುವಂಥದ್ದು. ಸ್ನೇಹಿತರೆ, ಹಾಗಾದರೆ ಇದರ ಪರಿಣಾಮ ಅಂತ ನೋಡೋದಾದರೆ, ಸೊ ಇದರ ಪರಿಣಾಮ ಅಂದರೆ ಈ ಉಪಕ್ರಮ ರೋಗ ನಿರ್ಣಯಗಳಲ್ಲಿನ ತಪ್ಪುಗಳನ್ನು ಕಡಿಮೆ ಮಾಡಲು ಮತ್ತು ಆಸ್ಪತ್ರೆಗಳ ನಿರ್ವಹಣೆಯನ್ನು ಉತ್ತಮಗೊಳಿಸಲು ದೇಶದ ಕುಗ್ರಾಮಗಳಲ್ಲಿ ಅಂದರೆ ಹಿಂದುಳಿದಂಥ ಗ್ರಾಮಗಳಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ತಲುಪಿಸಲು ಸಹಾಯ ಮಾಡುವಂಥದ್ದು. ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಈ ಕಾರ್ಯವನ್ನು ನಿರ್ವಹಿಸಲಾಗುವುದು. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೊಂದು ಕರೆಂಟ್ ಅಫೇರ್ಸ್. ಸೊ ನೆಕ್ಸ್ಟ್ ಸುದ್ದಿಯಲ್ಲಿ ಇರುವಂಥದ್ದು ಏನಂದರೆ INS ತರಂಗಿಣಿ. ಇದು ಲೇಟೆಸ್ಟಾಗಿ ನ್ಯೂಸಲ್ಲಿ ಇರುವಂಥದ್ದು. ಸ್ನೇಹಿತರೆ, INS ತರಂಗಿಣಿ ಏನು ಸುದ್ದಿಯಲ್ಲಿ ಇದೆ? ಸೊ ಇದು ವಿಶಾಖಪಟ್ಟಣದಲ್ಲಿ IFR ಮತ್ತು ಮಿಲನ್ 2026 ಇದು ಇರುವಂಥದ್ದಲ್ಲಿ ಪ್ರಸ್ತುತವಾಗಿ ವಿಶಾಖಪಟ್ಟಣದಲ್ಲಿ ಇರುವಂಥದ್ದು. ಸೊ ಆರಂಭದಲ್ಲಿ ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ಯೂ ಮತ್ತು
ಮಿಲನ್ 2026 ನೌಕಾ ವ್ಯಾಯಾಮದಲ್ಲಿ ಭಾಗವಹಿಸುತ್ತಿದೆ. ಹಾಗಾಗಿ ಇದು ಸುದ್ದಿಯಲ್ಲಿ ಇರುವಂಥದ್ದು. ಇನ್ನು ಇದರ ಪೂರ್ವಾಭ್ಯಾಸ ಹೇಗಿದೆ ಅಂದರೆ ಫೆಬ್ರವರಿ 17ರಂದು ನಡೆದಂತಹ ಅಂತಿಮ ಪೂರ್ವ ಅಭ್ಯಾಸದಲ್ಲಿ ಈ ಹಡಗು ವಹಿಸಿತ್ತು ಅಂತ ಇದಕ್ಕೆ ಇದು ಸುದ್ದಿಯಲ್ಲಿ ಇರುವಂಥದ್ದು. ಇನ್ನು ಫೆಬ್ರವರಿ 19ರಂದು ಆರ್ಕೆ ಬೀಚ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ನಗರ ಪರೇಡ್ನಲ್ಲಿಯೂ ಇದು ಪ್ರಮುಖ ಆಕರ್ಷಣೆ ಆಗಲಿದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಐತಿಹಾಸಿಕ ಏನಂದರೆ ಇದರದ್ದು 1997ರಲ್ಲಿ ಕಾರ್ಯಾರಂಭ ಮಾಡಿದ ಇದು 2003 ಮತ್ತು 2004ರಲ್ಲಿ ಭೂಮಿಯನ್ನು ಸುತ್ತು ಹಾಕಿದ ಒಂದು ಮೊದಲ ಭಾರತೀಯ ನೌಕಾ ಹಡಗು ಎಂಬ ಹೆಗ್ಗಳಿಕೆ ಕೂಡ ಇದು ಪಾತ್ರರಾಗಿರುವಂಥದ್ದು. ಓಕೆ, ಇದು ಇದರ ಐತಿಹಾಸಿಕ ಸಾಧನೆಯಾಗಿರುವಂಥದ್ದು. ಯಾವಾಗ? 1997ರಲ್ಲಿ. ಓಕೆ, ಇನ್ನು ಇದು ಪ್ರಮುಖವಾಗಿ ನೌಕಾಪಡೆಯ ಕೆಡೆಟ್ಗಳಿಗೆ ನೌಕಾಯಾನ ಹಾಯಿಗಳನ್ನು ಮತ್ತು ಕಟ್ಟುವುದು ಮತ್ತು ಸಮುದ್ರದ ಹವಾಮಾನವನ್ನು ಅರ್ಥ ಮಾಡಿಕೊಳ್ಳುವ ಬಗ್ಗೆ ಪ್ರಾಯೋಗಿಕ ತರಬೇತಿಯನ್ನು ನೀಡುವಂಥದ್ದು. ಹಾಗಾಗಿ ಈ ಒಂದು ನ್ಯೂಸ್ ಏನಿದೆ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? INS ತರಂಗಿಣಿ. ಓಕೆ ಸ್ನೇಹಿತರೆ, ಈ ತರಂಗಿಣಿ ಅಂದರೆ ಏನು? ಹಾಗಾದರೆ ಈ ತರಂಗಿಣಿಯ ಅರ್ಥ ಏನಂದರೆ ಇದು ಅಲೆಗಳ ಮೇಲೆ ಸವಾರಿ ಮಾಡುವಳು ಅಂತ ಅರ್ಥ. ತರಂಗಿಣಿ ಅಂದರೆ ತರಂಗಗಳು. ಓಕೆ, ತರಂಗಗಳು ಅಂದರೆ ಅಲೆಗಳು ಅಂತ ಹೇಳ್ತೇವೆ. ಇನ್ನು ತರಂಗಿಣಿ ಅಂದರೆ ಅಲೆಗಳ ಮೇಲೆ ಸವಾರಿ ಮಾಡುವಳು ಅಂತ ಅರ್ಥ. ಇದಕ್ಕೆ INS ತರಂಗಿಣಿ ಅಂತ ಇಡಲಾಗಿದೆ. ಓಕೆ, ಇನ್ನು ಇದರ ಧ್ಯೇಯ ವಾಕ್ಯ ಯಾವಾಗಲೂ ಉತ್ಸಾಹದಿಂದಿರಿ ಅಂದರೆ ಆಲ್ವೇಸ್ ಸ್ಪಿರಿಟೆಡ್ ಅಂತ ಹೇಳಲಾಗುತ್ತೆ. ಯಾವಾಗಲೂ ಉತ್ಸಾಹದಿಂದ ಇರುವುದೇ ಇದರ ಒಂದು ಧ್ಯೇಯ ವಾಕ್ಯ. ಓಕೆ, ಮೋಟಿವೇಟ್ ಮಾಡೋದೇ ಇದರ ಒಂದು ಧ್ಯೇಯ ವಾಕ್ಯವಾಗಿರುವಂಥದ್ದು. ಸ್ನೇಹಿತರೆ, ನೆಕ್ಸ್ಟ್ ಸುದ್ದಿಯಲ್ಲಿರುವಂಥದ್ದು ಅಂದರೆ ಲೇಟೆಸ್ಟಾಗಿ ನ್ಯೂಸಲ್ಲಿ ಇರುವಂಥದ್ದು ಟ್ಯೂಬುಲ್ ನೇವಿಗೇಷನ್ ಬ್ಯಾರೇಜ್ ಪ್ರಾಜೆಕ್ಟ್. ಓಕೆ, ಇದು ನ್ಯೂಸಲ್ಲಿ ಇರುವಂಥದ್ದು. ಇದು ಮುಖ್ಯವಾಗಿ ಜಮ್ಮು ಕಾಶ್ಮೀರಲ್ಲಿ ಕಂಡುಬರುವಂಥ ಬ್ಯಾರೇಜ್ ಆಗಿದೆ. ಯಾವ ನದಿ ಮೇಲೆ? ರಾವಿ ನದಿ ಮೇಲೆ ಕಟ್ಟಿರುವಂಥ ಒಂದು ಬ್ಯಾರೇಜ್ ಆಗಿರುವಂಥದ್ದು. ಹಾಗಾಗಿ ಸ್ನೇಹಿತರೆ, ಇದು ಟ್ಯೂಬುಲ್ ನೌಕಾ ಬ್ಯಾರೇಜ್ ಏನಿದೆ ಇದರ ಮುಖ್ಯ ಅಪ್ಡೇಟನ್ನು ನೋಡೋದಾದರೆ ಇತ್ತೀಚಿನ ಅಪ್ಡೇಟ್ಗಳು ಏನು ಅಪ್ಡೇಟ್ ಇದೆ ಅಂದರೆ 2026ನಲ್ಲಿ ಸುಮಾರು 4 ದಶಕಗಳ ಕಾಲ ಇದು ಸ್ಥಗಿತಗೊಂಡಿದ್ದಂತಹ ಟ್ಯೂಬುಲ್ ನೌಕಾಯಾನ ಯೋಜನೆ ಇದನ್ನು ಉಲರ್ ಬ್ಯಾರೇಜ್ ಎಂದಲೂ ಕೂಡ ಕರೆಯಲಾಗುತ್ತೆ. ಯಾಕಂದರೆ ಉಲರ್ ಲೇಕ್ ಮೇಲೆ ಕಟ್ಟಿರುವಂತಹ ಉಲರ್ ಲೇಕ್ ಮೇಲೆ ಲೊಕೇಟೆಡ್ ಆಗಿರುವಂತಹ ಒಂದು ಬ್ಯಾರೇಜ್ ಆಗಿರುವಂಥದ್ದು. ಸುಮಾರು ದಿನಗಳಿಂದ ಇದು ಸ್ಥಗಿತಗೊಂಡಿತ್ತು. ಓಕೆ, ಇದಕ್ಕೆ ಮುಖ್ಯ ಕಾರಣ ಕೂಡ ಇದೆ. ಹಾಗಾಗಿ ಇದು ಸುಮಾರು ದಿನದಿಂದ ಏನಾಗಿತ್ತು, ಇದು ಸ್ಥಗಿತಗೊಂಡಿತ್ತು. ಈಗ ಮರುಜೀವನ ಇದಕ್ಕೆ ನೀಡಲಾಗಿದೆ. ಹೇಗಂದರೆ 2025 ಏಪ್ರಿಲ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತಿನಲ್ಲಿಟ್ಟ ಬೆನ್ನಲ್ಲೇ ಈ ನಿರ್ಧಾರವನ್ನು ಹೊರಬಿಟ್ಟಿರುವಂಥದ್ದು. ಹಾಗಾಗಿ ಇದು ಸುದ್ದಿಯಲ್ಲಿ ಇರುವಂಥದ್ದು. ಓಕೆ, ಯಾಕೆ ಸುದ್ದಿಯಲ್ಲಿ ಇದೆ ಅಂತ ನೋಡಿದ್ರಲ್ಲ. ಸ್ನೇಹಿತರೆ, ಹಾಗಾದರೆ ಈ ಬ್ಯಾರೇಜ್ ಇರುವಂಥದ್ದು ಎಲ್ಲಿ ನೋಡೋಣ. ಓಕೆ, ಸ್ನೇಹಿತರೆ, ಈ ಒಂದು ಉಲರ್ ಲೇಕ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಉಲರ್ ಸರೋವರ ಎಲ್ಲಿ ಲೊಕೇಟೆಡ್ ಆಗಿದೆ ಅಂದರೆ ಇಲ್ಲಿ ನೋಡಿ, ಶ್ರೀನಗರದ ಜಸ್ಟ್ ಉತ್ತರಕ್ಕೆ ಕಂಡುಬರುವಂತಹ ಇದು ಉಲರ್ ಸರೋವರ. ಇದೇ ಒಂದು ಉಲರ್ ಸರೋವರಕ್ಕೆ ಈ ಬ್ಯಾರೇಜನ್ನು ಕಟ್ಟಿರುವಂಥದ್ದು. ನೋಡಿ, ಟ್ಯೂಬಲ್ ಬ್ಯಾರೇಜ್ ಅಂತ ಇಲ್ಲಿ ಬ್ಯಾರೇಜನ್ನು ಕಟ್ಟಿರುವಂಥದ್ದು. ಹಾಗಾಗಿ ಇದು ಸುದ್ದಿಯಲ್ಲಿರುವಂಥದ್ದು. ಬಹಳ ದಿನದಿಂದ ಇದು ಸ್ಥಗಿತವಾಗಿತ್ತು ಇದರ ಕಾರ್ಯಾಚರಣೆ. ಈಗ ಇದು ಮರುಜೀವನವನ್ನು ಪಡ್ಕೊಂಡಿದೆ. ಇಲ್ಲಿ ಒಂದು ನೋಡಿ, ಈ ಎರಡು ರಿವರ್ ಏನಿದೆ ಇಲ್ಲಿ ಕಿಶನ್ ಗಂಗಾ ಅಂತ ಹೇಳಿ, ಕಿಶನ್ ಗಂಗಾ ಒಂದು ರಿವರ್ ಮತ್ತು ಈ ಝೇಲಂ ಮತ್ತು ಇಲ್ಲಿ ನೀಲಂ. ಕಿಶನ್ ಗಂಗಾದ ಇನ್ನೊಂದು ಹೆಸರೇನಿದೆ ನೀಲಂ ಅಂತ ಹೇಳಲಾಗುತ್ತೆ. ಓಕೆ, ನೀಲಂ ಅನ್ನುವಂತಹ ಒಂದು ರಿವರ್, ಇದನ್ನೇ ಕಿಶನ್ ಗಂಗಾ ಅಂತ ಹೇಳಲಾಗುತ್ತೆ. ಇನ್ನು ಈ ಕಡೆಯಿಂದ ಹೋಗಿರುವಂತಹ ದಕ್ಷಿಣಕ್ಕೆ ಹೋಗಿರುವಂತಹ ಝೇಲಂ ರಿವರ್, ಝೇಲಂ ನದಿ, ಮತ್ತು ಉತ್ತರಕ್ಕೆ ಈ ಉಲರ್ ರಿವರ್ನ ಉತ್ತರಕ್ಕೆ ಇರುವಂಥದ್ದು ಕಿಶನ್ ಗಂಗಾ ಅಂದರೆ ನೀಲಂ ರಿವರ್. ಓಕೆ, ಈ ಎರಡೂ ನದಿಗಳು ಎಲ್ಲಿ ಹೋಗಿ ಇದರ ಜಾಯಿನ್ ಆಗುತ್ತಂದರೆ ಜಂಕ್ಷನ್ ಮಾಡುತ್ತಂದರೆ ಇದು ಮುಜಫರಾಬಾದ್ ಅನ್ನುವಂತಹ ಒಂದು ಪ್ಲೇಸಲ್ಲಿ ಇದು ಜಂಕ್ಷನನ್ನು ಮಾಡುತ್ತೆ. ಓಕೆ, ಜಂಕ್ಷನ್ ಇದರದ್ದು. ಓಕೆ, ಇದು POKದಲ್ಲಿ ಬರುವಂತಹ ಒಂದು ಪ್ಲೇಸ್ ಆಗಿರುವಂಥದ್ದು. ಅಲ್ಲಿ ಹೋಗಿ ಇದು ಎರಡು ನದಿಗಳು ಜಾಯಿನ್ ಆಗುವಂಥದ್ದು. ಓಕೆ, ಮುಜಫರಾಬಾದ್ನಲ್ಲಿ. ಇನ್ನು ನೆಕ್ಸ್ಟ್ ನೋಡೋಣ. ಇತ್ತೀಚಿನ ಬೆಳವಣಿಗೆ ಇದರದ್ದು ಏನಾಗಿದೆ ಅಂದರೆ ಈ ಬ್ಯಾರೇಜ್ನ ಬಗ್ಗೆ ಇತ್ತೀಚಿನ ಬೆಳವಣಿಗೆ ಯಾವ ರೀತಿ ಆಗಿತ್ತು ಅಂದರೆ ಸರ್ಕಾರದ ಸಿದ್ಧತೆ
ಯಾವ ರೀತಿಯಾಗಿ ನಡೆದಿದೆ ಅಂದರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ಈ ಪ್ರಯೋಜನವನ್ನು ಪುನರಾರಂಭಿಸಲು ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯ ಸರ್ಕಾರವು ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ ಎಂದು ವಿಧಾನಸಭೆಯಲ್ಲಿ ಆಗಿರುವಂಥದ್ದು. ಹಾಗಾಗಿ ಇದು ಇತ್ತೀಚಿನ ಬೆಳವಣಿಗೆ ಆಗಿರುವಂಥದ್ದು. ಇನ್ನು ಸ್ನೇಹಿತರೆ, ಹೊಸ ವರದಿಯನ್ನು ನೋಡೋದಾದರೆ ಯೋಜನೆ ವಿನ್ಯಾಸ ಮತ್ತು ವ್ಯಾಪ್ತಿಯನ್ನು ಆಧುನೀಕರಿಸಲು ಹೊಸದಾಗಿ ವಿವರವಾದಂಥ ಯೋಜನಾ ವರದಿಯನ್ನು ಸಿದ್ಧಪಡಿಸಲಾಗುತ್ತಿದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆದಂಥದ್ದು. ಇನ್ನು ಏನಂದರೆ ಪಾಕಿಸ್ತಾನದ ಅನುಮತಿ ಅಗತ್ಯವಿಲ್ಲ ಅಂತ ಹೇಳಲಾಗಿದೆ. ಯಾಕೆ ಅಂತ ನೋಡೋದಾದರೆ ಸಿಂಧು ಒಪ್ಪಂದವನ್ನು ಅಮಾನತಿನಲ್ಲಿಟ್ಟಿರುವುದರಿಂದ ಪಶ್ಚಿಮ ನದಿಗಳ ಮೇಲೆ ಮೂಲಸೌಕರ್ಯ ನಿರ್ಮಿಸಲು ಭಾರತಕ್ಕೆ ಇನ್ನು ಮುಂದೆ ಪಾಕಿಸ್ತಾನದ ಒಪ್ಪಿಗೆ ಅಗತ್ಯವಿಲ್ಲ ಎಂದು ಕೇಂದ್ರ ವಿದ್ಯುತ್ ಸಚಿವರಿದ್ದಾರೆ ಮನೋಹರ್ ಲಾಲ್ ಖಟ್ಟರ್ ಅನ್ನುವಂಥವರು ಇವರು ತಿಳಿಸಿದ್ದಾರೆ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸ್ನೇಹಿತರೆ, ಆರ್ಥಿಕವಾಗಿಯೂ ಈ ಒಂದು ಪ್ರಾಜೆಕ್ಟ್ ಇಂಪಾರ್ಟೆಂಟನ್ನು ಹೊಂದಿರುವಂಥದ್ದು. ಆರ್ಥಿಕವಾಗಿ ಈ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಹೊಂದಿರುವಂಥದ್ದು ಹೇಗೆಂದರೆ ಬಾರಾಮುಲ್ಲಾ ಇನ್ನು ಶ್ರೀನಗರ್ ನಡುವೆ ವರ್ಷವಿಡೀ ಇದು ಏನಾಗುತ್ತೆ ನೀರಿನ ಮಟ್ಟವನ್ನು ಕಾಯ್ದುಕೊಳ್ಳುವಂತಹ ಒಂದು ಪ್ರಾಜೆಕ್ಟ್ ಆಗಿರುವಂಥದ್ದು. ಬಾರಾಮುಲ್ಲಾ ಮತ್ತು ಶ್ರೀನಗರದ ನಡುವೆ ಇರುವಂತಹ ಭಾಗಗಳಲ್ಲಿ ಪ್ರದೇಶಗಳಲ್ಲಿ ಈ ಝೇಲಂ ನದಿಯಲ್ಲಿ ಬರುವಂಥ ಏನು ನೀರಿದೆ ಇದರ ಮಟ್ಟವನ್ನು ಕಾಯ್ದುಕೊಳ್ಳುವಂಥದ್ದು. ಹಾಗಾಗಿ ಇದು ಆರ್ಥಿಕ ಪ್ರಯೋಜನವಾಗಿಯೂ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು ಸ್ಥಳೀಯ ವ್ಯಾಪಾರಕ್ಕೂ ಕೂಡ ಇನ್ನು ಪ್ರವಾಸೋದ್ಯಮ ಟೂರಿಸಮ್ಗೂ ಕೂಡ ಇದು ಇಂಪಾರ್ಟೆಂಟನ್ನು ಹೊಂದುವಂಥದ್ದು. ಓಕೆ, ಈ ಮ್ಯಾಪಲ್ಲಿ ನಿಖರವಾಗಿ ಈ ಒಂದು ಪ್ರಾಜೆಕ್ಟ್ನ ಬಗ್ಗೆ ಕೊಡಲಾಗಿದೆ. ಯಾವ ರೀತಿಯಾಗಿ ಈ ಪ್ರಾಜೆಕ್ಟ್ ಅಂದರೆ ಮೊದಲನೇದಾಗಿ ಉಲರ್ ಲೇಕ್. ಮೊದಲನೇದಾಗಿ ಉಲರ್ ಲೇಕ್ ಯಾವ ನದಿ ಮೇಲೆ ಇರುವಂಥದ್ದು? ಉಲರ್ ಲೇಕ್ ಝೇಲಂ ನದಿಯಿಂದ ಬರುವಂತಹ ಒಂದು ಲೇಕ್ ಆಗಿರುವಂಥದ್ದು ಉಲರ್ ಲೇಕ್. ಓಕೆ, ಝೇಲಂ ನದಿಯಲ್ಲಿ ಬರುವಂತಹ ಒಂದು ಲೇಕ್ ಆಗಿರುತ್ತೆ ಉಲರ್ ಲೇಕ್. ಇಲ್ಲಿ ನೋಡಿ, ಇದರ ನಂತರ ಇದು ಲೈನ್ ಆಫ್ ಕಂಟ್ರೋಲ್ ಇದರಿಂದ ಹಾದು ಹೋಗುತ್ತೆ ಮುಂದೆ ಯಾವುದು ಝೇಲಂ ರಿವರ್. ಓಕೆ, ಈ ಒಂದು ರಿವರ್ದೇ ಈ ಒಂದು ನದಿ ಇದೆ ಮೇಲೆ ಲೊಕೇಟೆಡ್ ಆಗಿರುವಂಥದ್ದು ಉಲರ್ ಲೇಕ್. ಸ್ನೇಹಿತರೆ, ಹೆಡ್ ಪಾಂಡ್ ಅಂದರೆ ದೊಡ್ಡಾದಂಥ ಒಂದು ಸರೋವರ ಇಲ್ಲಿರುವಂಥದ್ದು. ಇದು ಕಿಸನ್ ಗಂಗಾ ಅಂದರೆ ನೀಲಂ ಅನ್ನುವಂತಹ ಒಂದು ನದಿ ಮೇಲೆ ಇರುವಂಥದ್ದು. ಓಕೆ, ನೀಲಂ ರಿವರ್. ಈ ಒಂದು ಬ್ಯಾರೇಜಿಂದ ಡ್ಯಾಮ್ ಏನಿದೆ ಇಲ್ಲಿಂದ ಹಾದು ಹೋಗುವಂಥದ್ದು ನೀಲಂ ರಿವರ್. ಇದನ್ನೇ ಕಿಶನ್ ಗಂಗಾ ಅಂತ ಹೇಳಲಾಗುತ್ತೆ. ಇದು ಕಂಪ್ಲೀಟ್ ಆಗಿ ಏನಿದೆ ಲೈನ್ ಆಫ್ ಕಂಟ್ರೋಲ್ ಏನಿದೆ ಈ ಕಂಟ್ರೋಲ್ ಬಾರ್ಡರ್ ಮೇಲಿಂದನೇ ಹರಿದು ಹೋಗುವಂತಹ ಒಂದು ರಿವರ್ ಆಗಿರುವಂಥದ್ದು ಕಿಶನ್ ಗಂಗಾ. ಓಕೆ, ಇನ್ನು ಇಲ್ಲಿ ನೋಡೋದಾದರೆ ಇಂಡಿಯಾ ಅಡ್ಮಿನಿಸ್ಟ್ರೇಟಿವ್ ಕಾಶ್ಮೀರ್ ಇಲ್ಲಿ ಈ ಒಂದು ಪ್ಲೇಸ್ ಆಗಿರುವಂಥದ್ದು ಲೈನ್ ಆಫ್ ಕಂಟ್ರೋಲ್ ಇದೆಯಲ್ಲ. ಈ ಒಳಗೆ ಇರುವಂಥ ಪ್ಲೇಸ್ ಅಂದರೆ ಇಂಡಿಯಾ ಅಡ್ಮಿನಿಸ್ಟ್ರೇಟೆಡ್ ಕಾಶ್ಮೀರ್ ಅಂದರೆ ಇಂಡಿಯಾ ಆಡಳಿತ ಮಾಡುವಂತಹ ಒಂದು ನಡೆಸುವಂಥ ಒಂದು ಕಾಶ್ಮೀರ ಆಗಿರುವಂತಹ ಕಾಶ್ಮೀರದ ಭಾಗ. ಇನ್ನು ಇಲ್ಲಿ ಈ ಒಂದು ಭಾಗದಲ್ಲಿ ಈ ಒಂದು ಕಿಶನ್ ಗಂಗಾ ರಿವರ್ ಏನಿದೆ ಇದರ ನಂತರದ ಅಥವಾ ಈ ಒಂದು ಲೈನ್ ಆಫ್ ಕಂಟ್ರೋಲ್ನ ನಂತರದ ಭಾಗವನ್ನು ಮುಂದಿನ ಭಾಗವನ್ನು ಪ್ರದೇಶಗಳನ್ನು ಪಾಕಿಸ್ತಾನ ಅಡ್ಮಿನಿಸ್ಟ್ರೇಟೆಡ್ ಮಾಡುತ್ತೆ. ಓಕೆ, ಹಾಗಾಗಿ ಇದು ಮ್ಯಾಪ್ ತುಂಬಾ ಇಂಪಾರ್ಟೆಂಟ್ ಆದಂಥ ನಾನು PDF ಅನ್ನು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಯಾರೆಲ್ಲ ಸ್ಟಡಿ ಮಾಡೋರಿದ್ದೀರಿ ಅವರು ಈ ಒಂದು ಮ್ಯಾಪಿನ ಬಗ್ಗೆ ಅಥವಾ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ಡೌನ್ಲೋಡ್ ಮಾಡಿ ಇದನ್ನು ಸ್ಟಡಿಯನ್ನು ಮಾಡ್ಬೋದು. ಓಕೆ, ಇಷ್ಟು ನೋಡಿದ್ವಲ್ಲ ಝೇಲಂ ಮತ್ತು ನೀಲಂ ನದಿ ಬಗ್ಗೆ. ಓಕೆ, ಇನ್ನು ಪವರ್ ಹೌಸ್ ಇಲ್ಲಿ ಕಟ್ಟಲಾಗಿದೆ. ಓಕೆ, ಈ ಒಂದು ನದಿಯ ಮುಖ್ಯ ಉದ್ದೇಶ ಚಳಿಗಾಲ ಅವಧಿಯಲ್ಲಿ ಅಂದರೆ ಅಕ್ಟೋಬರ್ನಿಂದ ಫೆಬ್ರವರಿಯಲ್ಲಿ ಝೇಲಂ ನದಿಯಲ್ಲಿ ನೌಕಾಯಾನಕ್ಕೆ ಕನಿಷ್ಠ 4.4 ಅಡಿಯ ನೀರಿನ ಆಳವನ್ನು ಕಾಯ್ದುಕೊಳ್ಳುವಂತಹ ಒಂದು ಉದ್ದೇಶ ಇದರದಾಗಿರುವಂಥದ್ದು. ಓಕೆ, ಇನ್ನು ಈ ಥರ ಪ್ರಯೋಜನಗಳೆಂದರೆ ಇದು ವಿದ್ಯುತ್ ಯೋಜನೆಗಳಿಗೂ ಕೂಡ ಸ್ಥಿರವಾದಂತಹ ನೀರಿನ ಹರಿವನ್ನು ಒದಗಿಸುತ್ತದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆದಂಥದ್ದು. ಓಕೆ, ಇದರ ಹಿನ್ನೆಲೆಯನ್ನು ನೋಡೋದಾದರೆ ಈ ಯೋಜನೆಯನ್ನು ಮೂಲತಃ 1984ರಲ್ಲಿ ಪ್ರಾರಂಭಿಸಲಾಗಿತ್ತು. ಆದರೆ ಇದು 1960ರ ಸಿಂಧು ಒಪ್ಪಂದ ಇತ್ತು. ಈ ಒಪ್ಪಂದವನ್ನು ಉಲ್ಲಂಘಿಸುತ್ತದೆ ಎಂದು ಪಾಕಿಸ್ತಾನ ಆಕ್ಷೇಪ ವ್ಯಕ್ತಪಡಿಸಿದೆ. ಆದರೆ 1987ರಲ್ಲಿ ಇದರ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಈಗ ಇದು ಪುನರಾರಂಭಗೊಂಡಿರುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಲೇಟೆಸ್ಟ್ ನ್ಯೂಸಲ್ಲಿ ಇರುವಂಥದ್ದಂದರೆ ಒಂದು ಮಿಸೈಲ್. ಓಕೆ, ಖುರಮ್ ಶಹರ್ 4 ಮಿಸೈಲ್ ಅನ್ನುವಂಥದ್ದು ಲೇಟೆಸ್ಟ್ ನ್ಯೂಸಲ್ಲಿ ಇರುವಂತಹ ಒಂದು ಮಿಸೈಲ್ ಆಗಿರುವಂಥದ್ದು. ಈ ಸ್ನೇಹಿತರೆ, ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರುವಂಥದ್ದು. ಇದು ತೆಹರಾನ್ನ ಮೋಸ್ಟ್ ಪವರ್ಫುಲ್ ಮೀಡಿಯಂ ರೇಂಜ್ ಮಿಸೈಲ್ ಆಗಿರುವಂಥದ್ದು. ಓಕೆ,
ಸೊ ಈ ಒಂದು ಪ್ರಮುಖವಾಗಿ ಸುದ್ದಿಯಲ್ಲಿರುವಂಥದ್ದು. ಸೊ ಬನ್ನಿ ನೋಡೋಣ ಈ ಒಂದು ಮಿಸೈಲ್ನ ಬಗ್ಗೆ. ಸೊ ಯಾವುದು ಖುರಮ್ ಶಹರ್ 4. ಓಕೆ, ಖುರಮ್ ಶಹರ್ 4 ಕ್ಷಿಪಣಿ. ಸೊ ಈ ಒಂದು ಕ್ಷಿಪಣಿಗೆ ಖೈಬರ್ ಕ್ಷಿಪಣಿ ಅಂತಲೂ ಕೂಡ ಕರೆಯಲಾಗುತ್ತೆ. ಓಕೆ, ಇತ್ತೀಚಿನ ಅಪ್ಡೇಟನ್ನು ನೋಡೋದಾದರೆ ಈ ಒಂದು ಕ್ಷಿಪಣಿದು ಇತ್ತೀಚಿನ ಅಪ್ಡೇಟ್ ಏನಿದೆ ಅಂದರೆ, ಸೊ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿನ ಉದ್ವಿಗ್ನತೆ ನಡುವೆ ಇರಾನ್ ಈ ಕ್ಷಿಪಣಿಯ ಹೊಸ ದೃಶ್ಯಗಳನ್ನು ಬಿಡುಗಡೆ ಮಾಡಿದೆ. ಇದನ್ನು ತನ್ನ ರಹಸ್ಯ ಭೂಗತ ಕ್ಷಿಪಣಿ ನೆಲೆಯಲ್ಲಿ, ಓಕೆ, ಅಂದರೆ ಮಿಸೈಲ್ ಸೈಟ್ಸ್ ನಿಯೋಜಿಸಲಾಗಿದೆ ಎಂದು ಇರಾನ್ ತಿಳಿಸಿದೆ. ಹಾಗಾಗಿ ಈ ಒಂದು ಮಿಸೈಲ್ ಏನಿದೆ ಇದು ಸುದ್ದಿಯಲ್ಲಿ ಇರುವಂಥದ್ದು. ಸೊ ನೋಡಿ, ಇದ್ಯಾವುದು ಖೈಬರ್ ಮಿಸೈಲ್ ಅಂತಾನು ಕೂಡ ಹೇಳಲಾಗುತ್ತೆ ಇದಕ್ಕೆ. ಸೊ ಎರಡನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಎರಡು ಏನಾದರೂ ಫಿಲಿಮ್ಸಲ್ಲಿ ಬಂದರೆ ಎರಡೂ ಒಂದೇ ಕರೆಂಟ್ ಅಫೇರ್ಸ್ ಇದೆ. ಹೌದು, ಓಕೆ. ಮಿಸೈಲ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಯಾವ ರೀತಿಯಾಗಿದೆ ಈ ಮಿಸೈಲ್ ಅನ್ನುವಂಥದ್ದು. ಸ್ನೇಹಿತರೆ, ಇದರ ಸಾಮರ್ಥ್ಯ ನೋಡೋದಾದರೆ ಸುಮಾರು 2000 ಕಿಲೋಮೀಟರ್ ದೂರದ ಗುರಿಯನ್ನು ತಲುಪಬಹುದು ಇದು. ಆದರೆ ಇಡೀ ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಮಿಲಿಟರಿ ನೆಲೆಗಳು ಇದರ ವ್ಯಾಪ್ತಿಗೆ ಬರುತ್ತವೆ. ಅಷ್ಟು ಪವರ್ಫುಲ್ ಆದಂತಹ ಇದು ಮಿಸೈಲ್ ಆಗಿರುವಂಥದ್ದು. ಓಕೆ, ಇನ್ನು ವೇಗವನ್ನು ನೋಡೋದಾದರೆ ಸ್ನೇಹಿತರೆ, ಇದರ ವೇಗ ಶಬ್ದಕ್ಕಿಂತ ಸುಮಾರು 16 ಪಟ್ಟು ವೇಗವಾಗಿ, ಓಕೆ, ಚಲಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ಒಂದು ಮಿಸೈಲ್ ಆಗಿರುವಂಥದ್ದು. ಸೊ ಇದರಲ್ಲಿ ತಡೆಯುವುದು ಶತ್ರು ರಾಷ್ಟ್ರಗಳಿಗೆ ಕಷ್ಟಕರವಾದಂತಹ ಒಂದು ಕೆಲಸವಾಗಿದೆ. ಹಾಗಾಗಿ ಇದು ಬಹಳ ಸುದ್ದಿಯಲ್ಲಿರುವಂತಹ ಒಂದು ಮಿಸೈಲ್ ಆಗಿರುವಂಥದ್ದು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದಕ್ಕೆ ಮಿಸೈಲ್ ಹೆಸರು ನೆನ್ಪಿಟ್ಕೊಳ್ಳಿ. ಒಂದು ಖೈಬರ್ ಮಿಸೈಲ್ ಅಂತ ಹೇಳಲಾಗುತ್ತೆ, ಮತ್ತೊಂದು ಖುರಮ್ ಶಹರ್ 4 ಅಂತ ಹೇಳಲಾಗುತ್ತೆ. ಖುರಮ್ ಶಹರ್ 4 ಮಿಸೈಲ್, ಓಕೆ, ಕ್ಷಿಪಣಿ ಅಂತ ಕನ್ನಡದಲ್ಲಿ ಹೇಳಲಾಗುತ್ತೆ. ಸೊ ಯಾವುದೇ ಒಂದು ಎಕ್ಸಾಮ್ ಬಂದರೂ ಇದರಲ್ಲಿ ಬಂದರೆ ಇದೇ ಒಂದು ಮಿಸೈಲ್. ವೇಗ 16 ಪಟ್ಟು ಹೆಚ್ಚಾಗಿರ್ತದಂತೆ ಶಬ್ದಕ್ಕಿಂತ. ಅಂದರೆ ಎಷ್ಟು ಸ್ಪೀಡಾಗಿ ಇದರ ವೇಗ ಇರಬಹುದು. ಓಕೆ, ಇನ್ನು ಸ್ಫೋಟಕವನ್ನು ನೋಡೋದಾದರೆ ಇದು ಸುಮಾರು 1500ರಿಂದ 1800 kg ತೂಕದ ಒಂದು ಸ್ಫೋಟಕಗಳನ್ನು ಹೊತ್ತೊಯ್ಯಬಲ್ಲವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಇದು ಎಷ್ಟು ಸಮಯವನ್ನು ತಗೊಳ್ತದೆ ಅಂದರೆ ಇದು ರೆಡಿ ಆಗಲಿಕ್ಕೆ, ಓಕೆ, ಯುದ್ಧಕ್ಕೆ ರೆಡಿ ಆಗಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ ಅಂದರೆ ಸುಮಾರು 12ರಿಂದ 15 ನಿಮಿಷಗಳು ಸಾಕು ಇದಕ್ಕೆ. ಓಕೆ, ಇನ್ನು ಬಳಕೆ ನೋಡಿದರೆ 2024 ಮತ್ತು 2025ರಲ್ಲಿ ಇಸ್ರೇಲ್ ವಿರುದ್ಧ ನಡೆದಂತಹ ದಾಳಿಯಲ್ಲಿ ಇರಾನ್ ಈ ಕ್ಷಿಪಣಿಯನ್ನು ಬಳಸಿದೆ ಅಂತ ಹೇಳಲಾಗಿದೆ. ಓಕೆ, ಇನ್ನು ಸರಳವಾಗಿ ಹೇಳೋದಾದರೆ ಇರಾನ್ ತನ್ನ ಶಕ್ತಿಯನ್ನು ಪ್ರದರ್ಶಿಸಲು ಶತ್ರುಗಳನ್ನು ಎಚ್ಚರಿಸಲು ಕೂಡ ಈ ಸುಧಾರಿತ ಕ್ಷಿಪಣಿಯನ್ನು ಸಿದ್ಧಪಡಿಸಿಕೊಂಡಿದೆ ಅಂತ ಸುದ್ದಿಯಲ್ಲಿ ಇರುವಂಥದ್ದು. ಓಕೆ, ಹಾಗಾಗಿ ಇದು ನ್ಯೂಸಲ್ಲಿ ಇರುವಂಥದ್ದು. ಇನ್ನು ನೆಕ್ಸ್ಟ್ ಲೇಕ್ ಮಿಸಿಗನ್. ಸೊ ನೆಕ್ಸ್ಟ್ ಸ್ನೇಹಿತರೆ, ಲೇಕ್ ಮಿಸಿಗನ್ ಬಗ್ಗೆ ನೋಡೋದಾದರೆ, ಸೊ ಯಾಕೆ ಇದು ಸುದ್ದಿಯಲ್ಲಿದೆ ಇದನ್ನು ನೋಡೋಣ. ಸೊ ಅಮೆರಿಕದ ಮಿಸಿಗನ್ ಸರೋವರದಲ್ಲಿ 152 ವರ್ಷದ ಹಿಂದೆ ಮುಳುಗಿದಂತಹ ಒಂದು ಐಷಾರಾಮಿ ಸ್ಟೀಮರ್ ಹಡಗು, ಓಕೆ, ಲ್ಯಾಕ್ಲಾ ಬೆಲೆಯಲ್ಲಿ ಏನಾಗಿದೆ ಇದು ಪತ್ತೆ ಆಗಿರುವಂಥದ್ದು. ಲ್ಯಾಕ್ಲಾ ಬೆಲೆಯಲ್ಲಿ ಪತ್ತೆ ಆಗಿರುವಂಥದ್ದು ಸುಮಾರು 152 ವರ್ಷದ ಹಿಂದೆ ಇದು ಮುಳುಗಿದಂಥ ಹಡಗು. ಹಾಗಾಗಿ ಮಿಶಿಗನ್ ಲೇಕ್ ಏನಿದೆ, ಮಿಶಿಗನ್ ಸರೋವರ ಉತ್ತರ ಅಮೆರಿಕಾದಲ್ಲಿ ಇರುವಂಥದ್ದು. ಸೊ ಇದು ಸರೋವರ ಏನಾಗಿದೆ ಇದು ಸುದ್ದಿಯಲ್ಲಿ ಇರುವಂಥದ್ದು. ಸ್ನೇಹಿತರೆ, ಇದರ ಹಿನ್ನೆಲೆಯಲ್ಲಿ ನೋಡೋಣ. ಸೊ ಇದರ ಹಿನ್ನೆಲೆ ಏನಂದರೆ, ಸೊ ನೋಡಿ, ಐಷಾರಾಮಿ ಆಗಿರುವಂಥ ಒಂದು ಹಡಗಾಗಿತ್ತು ಆ ಸಮಯದಲ್ಲಿ. ಸೊ ನೋಡಿ, ಯೋಚನೆ ಮಾಡಬಹುದು, 152 ವರ್ಷ ಅಂದರೆ ಎಷ್ಟು ವರ್ಷದ ಹಿಂದೆ ಈ ಹಡಗ ಮುಳುಗಿರಬಹುದು. ಆ ಸಮಯದ ಹಡಗ ತಯಾರಿಕೆಯ ಒಂದು ಟೆಕ್ನಾಲಜಿ ಯಾವ ರೀತಿ ಆಗಿರಬಹುದು ಆದರೆ ನೋಡಿದಾಗ ತಿಳಿದು ಬರುತ್ತೆ. ಓಕೆ, 1872ರಲ್ಲಿ ಸಂಭವಿಸಿದಂಥ ಭೀಕರ ಚಂಡಮಾರುತದಲ್ಲಿ ಈ ಹಡಗ ಮುಳುಗಿತ್ತು. ವಿಸ್ಕಾನ್ಸಿನ್ ಕರಾವಳಿ ಇದೆ. ಸೊ ಈ ಕರಾವಳಿಯ 20 ಮೈಲಿ ದೂರದಲ್ಲಿ ಈ ಹಡಗು ಏನಾಗಿತ್ತು ಪತ್ತೆಯಾಗಿರುವಂಥದ್ದು. ಇನ್ನು ಸಿಪ್ಕೇರ್ ಹಂಟರ್ಗಳ ತಂಡವು ಸುಮಾರು 200 ಅಡಿ ಅಂದರೆ 60 ಮೀಟರ್ ಆಳದ ನೀರಿನ ಅಡಿಯಲ್ಲಿ ಇದನ್ನು ಪತ್ತೆ ಹಚ್ಚಲಾಗಿದೆ. ಸೊ ಯಾವ ಒಂದು ತಂಡ ಅಂದರೆ ಸಿಪ್ಕೇರ್ ಹಂಟರ್ ತಂಡ. ಓಕೆ, ಇನ್ನು ಯಾವ ಸ್ಥಿತಿಯಲ್ಲಿದೆ ಅಂದರೆ ಇದು ಸುಮಾರು ಇದು ಆಶ್ಚರ್ಯಕರವಾದಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಯಾಕೆಂದರೆ ಇದರ ಒಂದು ಕೆಲಸಗಳು ಕೆತ್ತನೆಗಳಿದ್ದಾವೋ, ಓಕೆ, ಇಂಜನ್ ಭಾಗ ಆಗಿರ್ಬೋದು, ಎಲ್ಲವೂ ಉತ್ತಮ ಸ್ಥಿತಿಯಲ್ಲಿ ಇನ್ನೂವರೆಗೆ ಇರುವಂಥದ್ದು. ಹಾಗಾದರೆ ಯಾವ ಒಂದು ಟೆಕ್ನಾಲಜಿನೂ ಹೊಂದಿತ್ತು 152 ವರ್ಷಗಳ ಹಿಂದೆ. ಓಕೆ, ಇದು ಯೋಚನೆ ಮಾಡಬೇಕಾದಂತಹ ವಿಷಯ. ಹಾಗಾಗಿ ಏನಂದರೆ ಇಂಜಿನ್ ಭಾಗಗಳು ಮತ್ತು ಕೆತ್ತನೆಯ ಕೆಲಸಗಳು ಈಗಲೂ ಸ್ಪಷ್ಟವಾಗಿ ಕಾಣಿಸ್ತಾವಂತೆ.
ಹಾಗಾಗಿ ಯಾವ ರೀತಿಯಾಗಿ ಆ ಸಮಯದಲ್ಲಿ ಈ ಟೆಕ್ನಾಲಜಿಗಳು ಎಷ್ಟು ಮುಂದುವರೆದಿತ್ತು ಅನ್ನೋದನ್ನು ಇದನ್ನು ನೋಡಿದ ಮೇಲೆ ಅರ್ಥವಾಗುವಂಥದ್ದು. ಇದರ ಹಿನ್ನೆಲೆ ನೋಡೋದಾದರೆ ಸ್ನೇಹಿತರೆ, ಇದು 217 ಅಡಿ ಉದ್ದವಿದ್ದಂಥ ಹಡಗು ಆ ಕಾಲದ ಅತ್ಯಂತ ಐಷಾರಾಮಿ ಸ್ಟೀಮರ್ಗಳಲ್ಲಿ ಒಂದಾಗಿದ್ದಂಥದ್ದು. ಇನ್ನು ಅಕ್ಟೋಬರ್ 14, 1872ರಂದು ಸರಕು ಮತ್ತು ಪ್ರಯಾಣಿಕರನ್ನು ಎರಡನ್ನು ಗೂಡ್ಸ್ ಸರಕುಗಳನ್ನು ಮತ್ತು ಪ್ರಯಾಣಿಕರನ್ನು ಎರಡನ್ನು ಹೊತ್ತು ಸಾಗುತ್ತಿದ್ದಂತಹ ಒಂದು ಹಡಗಾಗಿತ್ತು. ಇದು ಚಂಡಮಾರುತಕ್ಕೆ ಸಿಲುಕಿ ಇದು ಮುಳುಗಿತ್ತು ಆ ಸಮಯದಲ್ಲಿ. 152 ವರ್ಷಗಳ ಹಿಂದೆ. ಇನ್ನು ಈ ಘಟನೆಯಲ್ಲಿ ಸುಮಾರು 8 ಜನರು ಪ್ರಾಣ ಕಳೆದುಕೊಂಡಿದ್ರು. ಇನ್ನು ದಶಕಗಳ ಕಾಲ ಇದು ಸತತವಾಗಿ ಹುಡುಕಾಟ ಇದ್ರ ಬಗ್ಗೆ ನಡೆದಿತ್ತು. ನಂತರ ಇದು ಈಗ ಪತ್ತೆ ಆಗಿರುವಂಥದ್ದು. ಎಲ್ಲಿ ಅಂದರೆ ಮಿಚಿಗನ್ ಸರೋವರದ ದಲ್ಲಿ ಪತ್ತೆ ಆಗಿರುವಂಥದ್ದು. ಇನ್ನು ಸ್ನೇಹಿತರೆ, ಮಿಚಿಗನ್ ಸರೋವರ ಬಗ್ಗೆ ನೋಡೋದಾದರೆ ಇದು ಇತಿಹಾಸದಲ್ಲಿ ಒಂದು ಪ್ರಮುಖ ಮೇಲುಗಲ್ಲು ಎನ್ನಲಾಗಿದೆ ಈ ಸರೋವರಕ್ಕೆ. ಸೊ ಏನಂದರೆ ಸ್ನೇಹಿತರೆ, 5 ಮಹಾನ್ ಸರೋವರಗಳಲ್ಲಿ ಅಂದರೆ ಗ್ರೇಟ್ ಲೇಕ್ಸ್ ಇದ್ದಾವೆ. 5 ಗ್ರೇಟ್ ಲೇಕ್ಸ್ ಏನಿದ್ದಾವೆ ಉತ್ತರ ಅಮೆರಿಕಾದಲ್ಲಿ. ಸೊ ಆ 5 ಗ್ರೇಟ್ ಲೇಕ್ಸ್ನಲ್ಲಿ ಈ ಮಿಚಿಗನ್ ಸರೋವರ ಕೂಡ ಒಂದು. ಸೊ ತುಂಬ ದೊಡ್ಡದಾದಂತಹ ಭಾಗದಲ್ಲಿ ಸ್ಪ್ರೆಡ್ ಆಗಿರುವಂತಹ ಒಂದು ಸರೋವರವಾಗಿರುವಂಥದ್ದು. ಇವುಗಳಿಗೆ ಸರೋವರಕ್ಕಿಂತ ಹೆಚ್ಚು ಇವುಗಳಿಗೆ ಸಮುದ್ರ ಅಂತ ಕರೆಯಲಾಗುತ್ತೆ. ಅಂದರೆ ಬಹಳ ದೊಡ್ಡ ಆಗಿರುವಂತಹ ಒಂದು ಭಾಗದಲ್ಲಿ ಸ್ಪ್ರೆಡ್ ಆಗಿರುವಂತಹ ಒಂದು ಸರೋವರಗಳು. ಇನ್ನು ಇದ್ರ ಭೌಗೋಳಿಕ ವಿಷಯ ನೋಡೋದಾದರೆ ಇದು ಯುನೈಟೆಡ್ ಸ್ಟೇಟ್ ಅಂದರೆ ಯುನೈಟೆಡ್ ಸ್ಟೇಟ್ ಅಮೆರಿಕಾದಲ್ಲಿ ಇದು ಲೊಕೇಟೆಡ್ ಆಗಿರುವಂತಹ ಸರೋವರ. ಈ ಅಮೆರಿಕದ 4 ರಾಜ್ಯಗಳಲ್ಲಿ ಆವೃತವಾಗಿರುವಂಥದ್ದು. ಯಾವುದಂದರೆ ಪಶ್ಚಿಮಕ್ಕೆ ವಿಸ್ಕಾನ್ಸಿನ್ ಅನ್ನುವಂತಹ ಒಂದು ರಾಜ್ಯ ಏನಿದೆ ಆ ರಾಜ್ಯ, ಇನ್ನು ನೈಋತ್ಯಕ್ಕೆ ಇಲಿನಾಯ್ಸ್, ಇನ್ನು ಆಗ್ನೇಯಕ್ಕೆ ಇಂಡಿಯಾನಾ ಅನ್ನುವಂತಹ ಒಂದು ರಾಜ್ಯ, ಇನ್ನು ಪೂರ್ವ ಮತ್ತು ಉತ್ತರಕ್ಕೆ ಮಿಚಿಗನ್ ಅನ್ನುವಂತಹ ಒಂದು ಸರೋವರನೇ ಸ್ಪ್ರೆಡ್ ಆಗಿರುವಂಥದ್ದು. ಸೊ ಇದರ ಒಂದು ಲೊಕೇಶನನ್ನು ನೋಡಿದ್ವಿ ಸ್ನೇಹಿತರೆ. ಒಂದು ಮ್ಯಾಪಲ್ಲಿ ನೋಡ್ತಾರೆ. ಸೊ ಮುಖ್ಯವಾದಂತಹ ಏನಂದರೆ ನಗರ ಒಂದು ಚಿಕಾಗೋ ನಗರ. ಸೊ ಸ್ನೇಹಿತರೆ, ಈ ಚಿಕಾಗೋ ನಗರದ ಒಂದು ಇಂಪಾರ್ಟೆನ್ಸ್ ಇದೆ. ಬಹಳ ಐತಿಹಾಸಿಕವಾಗಿ ಮುಖ್ಯ ಒಂದು ಪಾತ್ರವನ್ನು ವಹಿಸುತ್ತೆ ಈ ಚಿಕಾಗೋ ನಗರ. ಸ್ನೇಹಿತರೆ, ಈ ಚಿಕಾಗೋ ನಗರ ಯಾಕೆ ಮಹತ್ವ ಪಡೆದಿದೆ ಅನ್ನೋದನ್ನು ಕಮೆಂಟಲ್ಲಿ ಬರೀರಿ. ಸೊ ಯಾರಿಗೆಲ್ಲ ನೆನಪಿದೆ ಅಥವಾ ಯಾರೆಲ್ಲ ಈ ಚಿಕಾಗೋ ನಗರದ ಬಗ್ಗೆ ಓದಿದಿರಿ ಅಥವಾ ಕೇಳಲ್ಪಟ್ಟಿದ್ದೀರಿ, ನೀವು ಕಮೆಂಟಲ್ಲಿ ಬರೆದ್ರೆ ನನಗೆ ಏನಂದರೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗತ್ತೆ. ನೀವೆಲ್ಲ ಡೆಡಿಕೇಟಾಗಿ ಈ ಸ್ಟಡಿಯನ್ನು ಮಾಡ್ತಾ ಇದ್ದೀರಾ ಅಂತ. ಚಿಕಾಗೋ ನಗರ ಯಾವ್ದ ಮಹತ್ವವನ್ನು ಬರೀತಿರಿಲ್ಲ. ಹಾಗಾಗಿ ಮುಂದೆ ನೋಡೋಣ. ಈ ಮ್ಯಾಪಲ್ಲಿ ಏನೇ ಮಿಚಿಗನ್ ರಿವರ್ ಮತ್ತು ಮಿಚಿಗನ್ ಲೇಕ್ ಎಲ್ಲಿ ಕಂಡು ಬರುತ್ತೆ ಅಂತ, ಹೇಗೆ ಲೊಕೇಟೆಡ್ ಆಗಿದೆ ಅಂತ ನೋಡಿ. 4 ರಾಜ್ಯಗಳಲ್ಲಿ ಲೊಕೇಟೆಡ್ ಆಗಿರುವಂಥದ್ದು ಇಲ್ಲಿ. ಸೊ ಇಲ್ಲಿ ಒಂದು ರಾಜ್ಯ ಇದೆಲ್ಲ ಪೂರ್ವಕ್ಕೆ, ಇನ್ನು ಸೌತ್ ವೆಸ್ಟಿಗೆ ಇರುವಂಥ ಒಂದು ರಾಜ್ಯ ಇಲಿನಾಯ್ಸ್ ಅನ್ನುವಂಥ, ಸೌತ್ ವೆಸ್ಟಿಗೆ ಇಂಡಿಯಾನಾ, ಇನ್ನು ವೆಸ್ಟಿಗೆ ಇರುವಂಥದ್ದು ವಿಸ್ಕಾನ್ಸಿನ್ ಅನ್ನುವಂಥ ಒಂದು ಸ್ಟೇಟ್ ಈ ಒಂದು ರಾಜ್ಯದಲ್ಲಿ, ಇನ್ನು ಉತ್ತರಕ್ಕೆ ಮಿಚಿಗನ್ ಅನ್ನುವಂತಹ ರಾಜ್ಯದಲ್ಲಿ ಇದು ಸ್ಪ್ರೆಡ್ ಆಗಿರುವಂತಹ ಒಂದು ಸರೋವರ. ಹಾಗಾಗಿ ಮಿಚಿಗನ್ ಲೇಕ್ ಅಂತ ಇದಕ್ಕೆ ಹೆಸರು ಬಿದ್ದಿರುವಂಥದ್ದು. ಇನ್ನು ಇದರ ಉತ್ತರಕ್ಕೆ ಹ್ಯೂರಾನ್ ಅನ್ನುವಂತಹ ಒಂದು ಲೇಕ್ ಇರುವಂಥದ್ದು. ಉತ್ತರಕ್ಕೆ ಹ್ಯೂರಾನ್ ಅನ್ನುವಂಥ ಒಂದು ಲೇಕ್ ಲೊಕೇಟೆಡ್ ಆಗಿರುವಂಥದ್ದು. ಇನ್ನು ಲೇಕ್ ಸುಪೀರಿಯರ್ ಕೂಡ ಇಲ್ಲಿ ಲೊಕೇಟೆಡ್ ಆಗಿರುತ್ತೆ. ಲೇಕ್ ಸುಪೀರಿಯರ್ ಇಲ್ಲಿ ನೋಡ್ಬೋದು ನೀವು. ನಾರ್ತ್ ಅಮೆರಿಕಾದ ಗ್ರೇಟ್ ಲೇಕ್ಸ್ಗಳು ಇವು ಯಾವುದು? ಲೇಕ್ ಒಂಟೇರಿಯೋ, ಲೇಕ್ ಇರಿ, ಲೇಕ್ ಹ್ಯೂರಾನ್ ಮತ್ತು ಲೇಕ್ ಮಿಚಿಗನ್ ಮತ್ತು ಲೇಕ್ ಸುಪೀರಿಯರ್. ಇವು ಗ್ರೇಟ್ ಲೇಕ್ಸ್. 5 ಗ್ರೇಟ್ ಲೇಕ್ಸ್ ಇನ್ ಅಮೆರಿಕಾ. ನಾರ್ತ್ ಅಮೆರಿಕಾ ಅಂತ ಹೇಳಲಾಗತ್ತೆ. ಇದು ಮಿಚಿಗನ್ ಲೇಕ್ ಏನಿದೆ 4 ರಾಜ್ಯದಲ್ಲಿ ಸ್ಪ್ರೆಡ್ ಆಗಿರುವಂಥದ್ದು. ವಿಸ್ತರಣೆಯನ್ನು ಹೊಂದಿರುವಂಥದ್ದು, ಬಹಳ ದೊಡ್ಡಾದಂತಹ ಒಂದು ಲೇಕ್ ಆಗಿರುವಂಥದ್ದು. ಸೊ ಇಷ್ಟು ನೋಡಿದ್ವಲ್ಲ ಮಿಚಿಗನ್ ಲೇಕ್ ಬಗ್ಗೆ. ಇನ್ನು ಸ್ನೇಹಿತರೆ, ಇದು ಜಲಸಂಪರ್ಕದ ಬಗ್ಗೆ ನೋಡೋದಾದರೆ ಇದು ಸ್ಟ್ರೀಟ್ ಆಫ್ ಮೆಕ್ನಿಕ್ ಮೂಲಕ ಹ್ಯೂರಾನ್ ಸರೋವರದೊಂದಿಗೆ ಲೇಕ್ ಹ್ಯೂರಾನ್ ಒಂದೇ ಸಂಪರ್ಕವನ್ನು ಹೊಂದುತ್ತೆ. ನೋಡಿದ್ರಲ್ಲ ಈಗ. ಸೊ ಇದು ವಿಸ್ತೀರ್ಣದ ಅರ್ಧದ ಮೇಲೆ ಇದು ಒಂದೇ ದೇಶದೊಳಗೆ ಇರುವಂತಹ ಲೇಕ್ ಆಗಿರುವಂಥದ್ದು. ಇವು ಬಾಕಿ ಲೇಕ್ಸ್ ಏನಿದ್ದಾವೆ, ಬಾಕಿ ಸರೋವರಗಳು ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಪ್ರೆಡ್ ಆಗಿರುವಂಥದ್ದು. ಅಂದರೆ ಬೇರೆ ಒಂದು ದೇಶಗಳಲ್ಲಿ ಇದು ಸ್ಪ್ರೆಡ್ ಆಗಿರುವಂತಹ ಸರೋವರಗಳು. ಆದರೆ ಇದು ಮಿಚಿಗನ್ ಲೇಕ್ ಏನಿದೆ ಇದು ಕಂಪ್ಲೀಟಾಗಿ ಒಂದೇ ರಾಜ್ಯದಲ್ಲಿ ಒಂದೇ ಒಂದು ಕಂಟ್ರಿಯಲ್ಲಿ, ಒಂದೇ ದೇಶದಲ್ಲಿ ಸ್ಪ್ರೆಡ್ ಆಗಿರುವಂತಹ ಒಂದು ಲೇಕ್ ಆಗಿರುವಂಥದ್ದು. ಸ್ನೇಹಿತರೆ, ನೆಕ್ಸ್ಟ್ ಸುದ್ದಿಯಲ್ಲಿರುವಂಥದ್ದು ಅಂದರೆ ಸೌತ್ ಕೊರಿಯಾ.
ಓಕೆ, ಸೌತ್ ಕೊರಿಯಾ ಲೇಟೆಸ್ಟಾಗಿ ನ್ಯೂಸಲ್ಲಿ ಇರುವಂಥದ್ದು. ಸೊ ಯಾಕೆ ಸೌತ್ ಕೊರಿಯಾ ಲೇಟೆಸ್ಟಾಗಿ ನ್ಯೂಸಲ್ಲಿ ಇದೆ ಅಂದರೆ, ಸೊ ಇತ್ತೀಚೆಗೆ ಸಿಯೋಲ್ನಲ್ಲಿ ನಡೆದಂಥ ಭಾರತ ಮತ್ತು ದಕ್ಷಿಣ ಕೊರಿಯಾ ನಡುವಿನ 6ನೇ ವಿದೇಶಾಂಗ ನೀತಿ ಮತ್ತು ಭದ್ರತಾ ಮಾತುಕತೆ ಅಂದರೆ ಸಿಕ್ಸ್ತ್ ಫಾರಿನ್ ಪಾಲಿಸಿ ಆ್ಯಂಡ್ ಸೆಕ್ಯೂರಿಟಿ ಡೈಲಾಗ್ಸ್. ಸೊ ಇದು ನಡೆದಂಥದ್ದು. ಸೊ ಹಾಗಾಗಿ ಈ ಅಂಶವಾಗಿ ಇದು ಒಂದು ಸುದ್ದಿಯಲ್ಲಿ ಇರುವಂಥದ್ದು ಸ್ನೇಹಿತರೆ. ಸೊ ಇದರ ಅಧ್ಯಕ್ಷತೆಯನ್ನು ನೋಡೋದಾದರೆ ಭಾರತದ ಪರವಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಶ್ರೀ ಪಿ ಕುವರನ್ ಮತ್ತು ದಕ್ಷಿಣ ಕೊರಿಯಾದ ಪರವಾಗಿ ಪ್ರಥಮ ಉಪ ವಿದೇಶಾಂಗ ಸಚಿವ ಪಾರ್ಕ್ ಯೂನ್ ಜೂ ಅನ್ನುವಂಥವರು ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದರು. ಹಾಗಾಗಿ ಇದು ಸುದ್ದಿಯಲ್ಲಿ ಇರುವಂಥದ್ದು. ಇದರ ವಿಶೇಷ ಚರ್ಚೆ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೀತು ಅಂದರೆ ಈ ಒಂದು ಸುದ್ದಿಯಲ್ಲಿ, ಸೊ ಪಾಲುದಾರಿಕೆ, ಓಕೆ, ವಿಶೇಷವಾಗಿ ವ್ಯೂಹಾತ್ಮಕ ಪಾಲುದಾರಿಕೆ ಅಂದರೆ ಉಭಯ ದೇಶಗಳ ನಡುವೆ ವಿಶೇಷ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು, ಓಕೆ, 2026ರಲ್ಲಿ ಉನ್ನತ ಮಟ್ಟದ ನಿಯೋಗಗಳ ಭೇಟಿಯನ್ನು ಮುಂದುವರಿಸಲು ಇದು ನಿರ್ದೇಶಿಸಲಾಯಿತು. ಇನ್ನು ಆರ್ಥಿಕ ಮತ್ತು ರಕ್ಷಣಾ ಸಹಕಾರ ಕೂಡ ಹೌದು. ಇನ್ನು ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ ಅಂದರೆ ಹಡಗು ನಿರ್ಮಾಣ, ತಂತ್ರಜ್ಞಾನ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರನ ಬಗ್ಗೆ ಕೂಡ ಇಲ್ಲಿ ಚರ್ಚಿಸಲಾಯಿತು. ಮತ್ತು ಹೊಸ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಅಂದರೆ AI, ಸೆಮಿಕಂಡಕ್ಟರ್ಗಳು ಮತ್ತು ಗ್ರೀನ್ ಹೈಡ್ರೋಜನ್ ಮತ್ತು ನಿರ್ಣಾಯಕ ಖನಿಜಗಳ ಪೂರೈಕೆ ಸರಪಳಿಯಲ್ಲಿ ಒಟ್ಟಾಗಿ ಕೆಲಸ ಮಾಡಲು ಕೂಡ ಸಹಮತ ವ್ಯಕ್ತಪಡಿಸಲಾಯಿತು. ಇನ್ನು ಪ್ರಾದೇಶಿಕ ಭದ್ರತೆ ಅಂದರೆ ಇಂಡೋ ಪೆಸಿಫಿಕ್ ಪ್ರದೇಶಗಳಲ್ಲಿ ಪ್ರದೇಶ ಇದೆ, ಇಂಡೋ ಪೆಸಿಫಿಕ್ ಭೂಭಾಗ ಇದೆ, ಆ ಭಾಗದಲ್ಲಿ ಶಾಂತಿ ಸ್ಥಿರತೆಯನ್ನು ಕಾಪಾಡುವ ಬಗ್ಗೆ ಕೂಡ ಇಲ್ಲಿ ಚರ್ಚಿಸಲಾಯಿತು. AI ಇಂಪ್ಯಾಕ್ಟ್ ಸಮಿಟ್ ನಡೀತಾ ಇದೆ, ಸಮಿಟ್ಗಾಗಿ ಭಾರತಕ್ಕೆ ಭೇಟಿ ನೀಡುವ ಒಂದು ಸಾಧ್ಯತೆ ಇದೆ. ಹಾಗಾಗಿ ಇದು ಲೇಟೆಸ್ಟಾಗಿ ನ್ಯೂಸಲ್ಲಿ ಇರುವಂತಹ ಒಂದು ವಿಷಯವಾಗಿರುವಂಥದ್ದು ಸ್ನೇಹಿತರೆ. ಹಾಗಾದರೆ ಸೌತ್ ಕೊರಿಯಾದ ವೆಸ್ಟಿಗೆ ಲೊಕೇಟೆಡ್ ಆಗಿರುವಂಥದ್ದು LOC, ಇನ್ನು ಈಸ್ಟಿಗೆ ಲೊಕೇಟೆಡ್ ಆಗಿರುವಂಥದ್ದು ಜಪಾನ್ ಸಿ, ಓಕೆ, ಸಿ ಆಫ್ ಜಪಾನ್. ಇನ್ನು ಇದರ ಜಪಾನ್ ಸೀದ ಮುಂದೆ ಬರುವಂಥದ್ದು ದಕ್ಷಿಣಕ್ಕೆ ಬರುವಂಥದ್ದು ಜಪಾನ್ ದೇಶ, ಓಕೆ. ಇನ್ನು ಸೌತ್ ಕೊರಿಯಾದ ಉತ್ತರಕ್ಕೆ ನಾರ್ತ್ ಕೊರಿಯಾ ಲೊಕೇಟೆಡ್ ಆಗಿರುವಂಥದ್ದು. ಇನ್ನು ಸ್ನೇಹಿತರೆ ಇಲ್ಲಿ ಒಂದು ಮಿಲಿಟರಿಲಿ ಒಂದು ಲೈನ್ ಕೂಡ ಇದು ಬೇರ್ಪಡಿಸುತ್ತೆ ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾಕ್ಕೆ, ಓಕೆ. ಇನ್ನು LOCದ ಪೂರ್ವಕ್ಕೆ ವೆಸ್ಟಿಗೆ ಇಲ್ಲಿ ಚೀನಾ ದೇಶ ಇರುವಂಥದ್ದು, ಓಕೆ, ಚೀನಾ ದೇಶ ಇರುವಂಥದ್ದು ವೆಸ್ಟಿಗೆ, ಓಕೆ. ಇಷ್ಟ ಅರ್ಥ ಮಾಡ್ಕೊಂಡ್ರಲ್ಲ. ಸೊ ಇದರ ಒಂದು ಭೂಭಾಗವನ್ನು ನೋಡ್ಕೊಳ್ಳಿ. ಏನಂದರೆ ಕೊರಿಯಾದ ಪ್ರಾಯದ್ವೀಪ ಏನೆಂದರೆ ದಕ್ಷಿಣ ಕೊರಿಯಾ ದ್ವೀಪದ ದಕ್ಷಿಣ ಭೂಭಾಗದಲ್ಲಿರುವಂಥದ್ದು, ಅಂದರೆ ಉತ್ತರ ಕೊರಿಯಾದ ಭೂಭಾಗದಲ್ಲಿ ಕಂಡುಬರುತ್ತೆ ದಕ್ಷಿಣ ಕೊರಿಯಾ. ಇದೊಂದು ಪೆನಿನ್ಸುಲಾ ಹೌದು. ಇನ್ನು ನೆರೆಹೊರೆಯ ದೇಶಗಳಂದರೆ, ಸೊ ಈ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದ 2 ದೇಶಗಳಿಗೆ ಈ ಒಂದು ಲೈನ್ ಇದೆಯಲ್ಲ, ಇದು ಮಿಲಿಟರಿ ಡೆಮಾರ್ಕೇಷನ್ ಲೈನ್, ಇದಕ್ಕೆ ಬೇರ್ಪಡಿಸುವಂಥ ಇವೆರಡು ದೇಶಗಳಿಗೆ. ಇನ್ನು ಪೂರ್ವಕ್ಕೆ ಜಪಾನ್ ದೇಶ ಏನಿದೆ ಲೊಕೇಟೆಡ್ ಆಗಿರುವಂಥ ಜಪಾನ್ ಸಿ ಮತ್ತು ಅದರ ಆಚೆಗೆ ಜಪಾನ್ ದೇಶ. ಇನ್ನು ಪಶ್ಚಿಮಕ್ಕೆ ಹಳದಿ ಸಮುದ್ರ, ಅದರ ಆಚೆಗೆ ಚೀನಾ ದೇಶ. ಇನ್ನು ದಕ್ಷಿಣಕ್ಕೆ ಪೂರ್ವ ಚೀನಾ ಸಮುದ್ರ ಇರುವಂಥದ್ದು, ಈಸ್ಟ್ ಚೈನಾ ಸಿ ಲೊಕೇಟೆಡ್ ಆಗಿರುವಂಥದ್ದು ದಕ್ಷಿಣಕ್ಕೆ. ಇಲ್ಲಿ ನೋಡಿದ್ವಲ್ಲ, ದಕ್ಷಿಣಕ್ಕೆ ಈಸ್ಟ್ ಚೀನಾ ಸಿ ಏನಿದೆ, ಇದು ದಕ್ಷಿಣಕ್ಕೆ ಈಸ್ಟ್ ಚೀನಾ ಸಿ ಏನಿದೆ ಲೊಕೇಟೆಡ್ ಆಗಿರುವಂಥದ್ದು, ಓಕೆ. ಇದರ ರಾಜಧಾನಿ ಸಿಯೋಲ್, ಓಕೆ. ಇಷ್ಟು ನೋಡಿದ್ವಿ, ಇದು ಸೌತ್ ಕೊರಿಯಾ ಬಗ್ಗೆ. ಇನ್ನು ಫುಡ್ ಸೇಫ್ಟಿ, ಇನ್ನು ಫಸಾಯಿ ಅಂತ ಹೇಳ್ತಾರಲ್ಲ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಇದು ಲೇಟೆಸ್ಟಾಗಿ ನ್ಯೂಸಲ್ಲಿ ಇರುವಂಥದ್ದು. ಸೊ ಏನಂದರೆ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಒಂದು ವಾರ್ನಿಂಗ್ ಮಾಡಿರುವಂಥದ್ದು ಪೆಸಾಯಿ ಒಂದು ಸಂಸ್ಥೆಗೆ, ಓಕೆ. ಏನಂದರೆ ಸ್ಪ್ಯಾಚುರೇಟೆಡ್ ಫ್ಯಾಟ್ ಏನಿದೆ ಹೆಚ್ಚಿರುವಂಥ ಪ್ಯಾಕ್ ಮಾಡಿದಂಥ ಆಹಾರ ಪದಾರ್ಥಗಳ ಮೇಲೆ ಫ್ರಂಟ್ ಆಫ್ ಪ್ಯಾಕೇಜ್ ವಾರ್ನಿಂಗ್ ಲೆವೆಲನ್ನು ಅಳವಡಿಸಬೇಕು. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇದು ಅತ್ಯಂತ ಅಗತ್ಯವಾದಂತಹ ಒಂದು ಸುದ್ದಿಯಾಗಿರುವಂಥದ್ದು, ಸುಪ್ರೀಂ ಕೋರ್ಟ್ ತೆಗೆದುಕೊಂಡಂಥ ಒಂದು ನಿರ್ಧಾರವಾಗಿರುವಂಥದ್ದು. ಇನ್ನು ಎಚ್ಚರಿಕೆ ಲೇಬಲ್ನ ಉದ್ದೇಶ ಏನಂದರೆ ಗ್ರಾಹಕರು ತಾವು ಖರೀದಿಸುವಂತಹ ಆಹಾರ ಎಷ್ಟು ಮಟ್ಟಿಗೆ ಆರೋಗ್ಯವಾಗಿದೆ ಅಥವಾ ಅನಾರೋಗ್ಯಕರ ಆಗಿರುವಂತಹ ಒಂದು ಪ್ಯಾಕೆಟ್ನ ಅಲ್ಲಿರುವಂಥ ಆಹಾರ ಎಷ್ಟು ಮಟ್ಟಿಗೆ ಆರೋಗ್ಯಕರ ಅನ್ನುವಂಥದ್ದನ್ನು ಜನರಿಗೆ ಗೊತ್ತಾಗಬೇಕು, ತಿಳಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಸುಪ್ರೀಂ ಕೋರ್ಟ್ ಈ ಒಂದು ಕಾರ್ಯವನ್ನು ಕೈಗೊಂಡಿರುವಂಥದ್ದು. ಜನರಲ್ಲಿ ಏನಾಗ್ತದೆ ಅಂದರೆ ಬೊಜ್ಜಿನ ಅಂಶ ಹೆಚ್ಚಾಗ್ತಾ ಇತ್ತು ಮತ್ತು ಮಧುಮೇಹದ ಸಮಸ್ಯೆಗಳು ಅತಿ ಆಗ್ತಾ ಇತ್ತು. ಇದನ್ನು ತಡೆಗಟ್ಟುಗೋಸ್ಕರ ಈ ಒಂದು ಕಡ್ಡಾಯವನ್ನು ತಂದಿರುವಂಥ ಸುಪ್ರೀಂ ಕೋರ್ಟ್. ಈಗ ಪ್ಯಾಕೆಟ್ನ ಫ್ರಂಟ್ ಭಾಗದಲ್ಲಿ ಒಂದು ದೊಡ್ಡದಾಗಿ ಒಂದು ಲೇಬಲನ್ನು ಇವರು ಅಳವಡಿಸಬೇಕು,
ಯಾಕಂದರೆ ಜನರಿಗೆ ಇವರು ನೋಡಿದ ತಕ್ಷಣ ಪ್ಯಾಕೆಟ್ ನೋಡಿದ ತಕ್ಷಣ ಗೊತ್ತಾಗಬೇಕು, ಅದರಲ್ಲಿ ತಿಳಿಬೇಕು ಜನರಿಗೆ ಉಪ್ಪಿನ ಅಂಶ ಎಷ್ಟು ಮಟ್ಟಿಗೆ ಇದೆ, ಸಕ್ಕರೆ ಅಂಶ ಎಷ್ಟು ಮಟ್ಟಿಗೆ ಇದೆ ಮತ್ತು ಫ್ಯಾಟ್ನ ಅಂಶ ಎಷ್ಟು ಮಟ್ಟಿಗೆ ಇದೆ ಈ ಒಂದು ಆಹಾರದ ಪ್ಯಾಕೆಟ್ನಲ್ಲಿ ಅನ್ನುವಂಥದ್ದು. ಓಕೆ, ಹೀಗಾಗಿ ಇದು ಸುದ್ದಿಯಲ್ಲಿ ಇರುವಂಥದ್ದು ಸ್ನೇಹಿತರೆ. ಇನ್ನು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ದೊರೆಯುವಂಥ ಮಸಾಲ ಪುಡಿಗಳು ಮತ್ತು ಶಿಶು ಆಹಾರಗಳಲ್ಲಿ ಅಂದರೆ ಬೇಬಿ ಫುಡ್ನಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಿರುವ ಬಗ್ಗೆ ಎದ್ದಿದ್ದ ಒಂದು ವಿವಾದವಾಗಿತ್ತು. ಹಾಗಾಗಿ ಈ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು ಸುಪ್ರೀಂ ಕೋರ್ಟ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಸ್ನೇಹಿತರೆ, ಒಂದು ಪಸಾಯಿ ಏನಿದೆ ಈ ಸಂಸ್ಥೆ ಬಗ್ಗೆ ನೋಡೋಣ. ಪಸಾಯಿ ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಸೊ ಭಾರತದ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಸಂಸ್ಥೆ ಸ್ಥಾಪಿತವಾಗಿರುವಂಥದ್ದು. ಇದು ಸ್ವಾಯತ್ತ ಸಂಸ್ಥೆ ಆಗಿರುವಂಥದ್ದು. ಇದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆ 2006ರಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆ ಆಗಿರುವಂಥದ್ದು. ಫಸಾಯಿ ನೋಡಿದ್ರಲ್ಲ, ಯಾವುದೇ ಒಂದು ನಾವು ಫುಡ್ಡಿನ ಒಂದು ಪ್ಯಾಕೆಟನ್ನು ತೊಗೊಂಡ್ರು ಅದರ ಹಿಂದುಗಡೆ ಈ ಒಂದು ಲೇಬಲನ್ನು ಹಾಕಿರ್ತಾರೆ. ಅಂದರೆ ಫುಡ್ ಸೇಫ್ ಆಗಿದೆ ಅಥವಾ ಈ ಒಂದು ಲೇಬಲ್ ಅಳವಡಿಸಿದರೆ ಆ ಪದಾರ್ಥ ಏನಿದೆ ಗುಣಮಟ್ಟದಾಗಿದೆ ಅಂತ ಅರ್ಥ. ಆ ಪದಾರ್ಥವನ್ನು ಪರೀಕ್ಷೆಗೆ ಅಳವಡಿಸಲಾಗಿದೆ ಅಂತ ಅರ್ಥ. ಓಕೆ, ಸೊ ಹಾಗಾದರೆ ಇದರ ಮಾನದಂಡವನ್ನು ನೋಡೋಣ. ಗುಣಮಟ್ಟದ ಮಾನದಂಡ ಅಂದರೆ ಆಹಾರ ಪದಾರ್ಥಗಳ ತಯಾರಿಕೆ, ಸಂಗ್ರಹಣೆ, ವಿತರಣೆ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ವೈಜ್ಞಾನಿಕ ಮಾನದಂಡಗಳು ಅಂದರೆ ಸ್ಟ್ಯಾಂಡರ್ಡ್ಸನ್ನು ನಿಗದಿಪಡಿಸುವುದು ಇದರ ಒಂದು ಮಾನದಂಡ. ಮತ್ತು ಲೈಸೆನ್ಸ್ ಮತ್ತು ನೋಂದಣಿ ಹೇಗೆ ಅಂದರೆ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಆಹಾರ ತಯಾರಿಕಾ ಘಟಕಗಳೇನಿದ್ದಾವೆ ಅವು ವ್ಯವಹಾರ ನಡೆಸಲು ಪೆಸಾಯಿ ಪರವಾನಗಿ ಅಂದರೆ ಇದರ ಲೈಸೆನ್ಸ್ ಕೊಡುತ್ತೆ. ಓಕೆ, ಅದರ ಲೈಸೆನ್ಸ್ ಇದು ಪರವಾನಗಿಯನ್ನು ಕೊಡುತ್ತೆ. ಅಂದರೆ ನೋಂದಣಿ ಪಡೆಯುವುದು ಇದು ಕಡ್ಡಾಯವಾಗಿರುವಂಥದ್ದು, ಪೆಸಾಯಿಂದ ಪಡ್ಕೊಳ್ಬೇಕು. ಓಕೆ, ಯಾಕಂದರೆ ಇದು ಆಹಾರ ಪರಿಶೀಲನಾ ಸಂಸ್ಥೆ ಆಗಿರುವಂಥದ್ದು. ಇನ್ನು ಆಹಾರದ ಗುಣಮಟ್ಟವನ್ನು ಪರೀಕ್ಷಿಸಲು ಮಾದರಿಗಳನ್ನು ಅಂದರೆ ಸ್ಯಾಂಪಲ್ಸ್ಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಗಳಲ್ಲಿ ಇದು ಪರೀಕ್ಷೆಯನ್ನು ಮಾಡುತ್ತೆ. ಇದು ಲ್ಯಾಬಲಿಂಗ್ ನಿಯಮ ಏನಿದೆ ಅಂದರೆ ಆಹಾರದ ಪ್ಯಾಕೆಟ್ಗಳ ಮೇಲೆ ಪೌಷ್ಟಿಕಾಂಶವಿದ ವಿವರಗಳು ಮತ್ತು ತಯಾರಾದ ದಿನಾಂಕ ಮತ್ತು ಎಕ್ಸ್ಪೈರಿ ಡೇಟ್ಗಳನ್ನು ಕೂಡ ಇರುವುದನ್ನು ಇದು ಖಚಿತಪಡಿಸುತ್ತೆ. ಯಾವಾಗ ಎಕ್ಸ್ಪೈರ್ ಆಗುತ್ತೆ ಮತ್ತು ಯಾವಾಗ ಆಹಾರ ತಯಾರಾಗಿರುವಂಥದ್ದು ಮತ್ತು ಪ್ಯಾಕೆಟ್ಗಳ ಪೌಷ್ಟಿಕಾಂಶ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಇದು ಖಚಿತಪಡಿಸುತ್ತೆ ಈ ಒಂದು ಸಂಸ್ಥೆ. ಇನ್ನು ಜಾಗೃತಿ ಮೂಡಿಸುವುದು, ಗ್ರಾಹಕರಿಗೆ ಕಲಬೆರಕೆ ಆಹಾರದ ಬಗ್ಗೆ ಜಾಗೃತಿ ಮೂಡಿಸಲು ಈಟ್ ರೈಟ್ ಇಂಡಿಯಾನಂತಹ ಅಭಿಯಾನಗಳನ್ನು ಇದು ನಡೆಸುತ್ತೆ. ಓಕೆ, ಇನ್ನು ತನಿಖೆ ಅಂದರೆ ಕಲಬೆರಕೆ ಮತ್ತು ಕಳಪೆ ಗುಣಮಟ್ಟದ ಆಹಾರ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದು ಕೂಡ ಈ ಒಂದು ಸಂಸ್ಥೆಯ ಒಂದು ಕಾರ್ಯವಾಗಿರುವಂಥದ್ದು. ಇನ್ನು ಲೋಗೋದ ಮಹತ್ವವನ್ನು ನೋಡೋದಾದರೆ ನಾವು ಯಾವುದೇ ಒಂದು ಪ್ಯಾಕೆಟಲ್ಲಿ ಹಿಂದುಗಡೆ ನೋಡ್ತೇವಲ್ಲ, ಯಾವುದೇ ಒಂದು ಫುಡ್ ತೊಗೊಂಡ್ವಿ, ಆ ಪ್ಯಾಕೆಟ್ನ ಹಿಂದುಗಡೆಗೆ 14 ಅಂಕಿಗಳ ಪರವಾನಗಿ ಸಂಖ್ಯೆಯನ್ನು ಇವರು ಕೊಡ್ತಾರೆ. ಸೊ ಅದನ್ನು ಗಮನಿಸ್ತೇವಲ್ಲ, ಹಾಗಾದರೆ ಇದು ಸುರಕ್ಷತೆಗೆ ಪರೀಕ್ಷೆಗೆ ಒಳಗಾಗಿರುವಂತಹ ಫುಡ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ. ಇನ್ನು ಲಾಗರ್ ಹೆಡ್ ಟರ್ಟಲ್ ಲೇಟೆಸ್ಟ್ ಆಗಿ ನ್ಯೂಸಲ್ಲಿ ಇರುವಂಥದ್ದು ಏನಂದರೆ ಸ್ನೇಹಿತರೆ, ಲಾಗರ್ ಹೆಡ್ ಟರ್ಟಲ್ ಹವಾಮಾನದಿಂದಾಗಿ ಈ ಒಂದು ಆಮೆಗಳೇನಿದ್ದಾವೆ ಇದರ ಒಂದು ಸಂತಾನೋತ್ಪತ್ತಿಯಲ್ಲಿ ಬದಲಾವಣೆ ಆಗ್ತಾ ಇದ್ದಾವೆ. ದೈಹಿಕವಾಗಿ ಇವು ತೂಕದಲ್ಲಿ ಕೂಡ ಇವು ಬದಲಾವಣೆಯನ್ನು ಹೊಂದ್ತಾ ಇದ್ದಾವೆ. ಹಾಗಾಗಿ ಇದು ಲೇಟೆಸ್ಟ್ ಆಗಿ ನ್ಯೂಸಲ್ಲಿ ಇರುವಂಥದ್ದು. ಸೊ ಏನಂದರೆ ಮುಖ್ಯವಾಗಿ ಗಾತ್ರದಲ್ಲಿ ಇಳಿಕೆ ಆಗಿರುವಂಥದ್ದು. ಸೊ ಈ ಆಮೆಗಳ ಸಮುದ್ರದ ನೀರು ಬಿಸಿಯಾದ ಅಂದರೆ ಕ್ಲೈಮೇಟ್ ಚೇಂಜ್ನಿಂದಾಗಿ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಕೂಡ ಹೌದು, ಆಮೆಗಳ ದೈಹಿಕ ಗಾತ್ರದಿಂದ ಇದು ಕುಗ್ತಾ ಇದೆ ಅಂತ ವಿಜ್ಞಾನಿಗಳು ಗಮನಿಸಿದ್ದಾರೆ. ಇನ್ನು ಸಂತಾನೋತ್ಪತ್ತಿಯ ಮೇಲೆ ಪರಿಣಾಮ ಬೀರಿರುವಂಥದ್ದು ಅಂದರೆ ಅತಿಯಾದ ಉಷ್ಣತೆಯಿಂದಾಗಿ ಮೊಟ್ಟೆ ಇಡುವ ಸಮಯದ ಮತ್ತು ಸ್ಥಳಗಳಲ್ಲಿ ಕೂಡ ಚೇಂಜಸ್ ಆಗ್ತಾ ಇದ್ದಾವೆ. ಓಕೆ, ಇನ್ನು ಬಿಸಿಯಾದ ಮರಳಿನಲ್ಲಿ ಮೊಟ್ಟೆ ಇಡುವುದರಿಂದ ಹೆಣ್ಣು ಆಮೆಗಳು ಹೆಚ್ಚಾಗ್ತಾ ಇರುವಂಥದ್ದು ಅಂದರೆ ಲಿಂಗದಲ್ಲಿ ಸಮತೋಲನ ತಪ್ಪು ಹೋಗ್ತಾ ಇದೆ ಅನ್ನುವಂಥದ್ದು ಈ ಒಂದು ಆಮೆ ಸುದ್ದಿಯಲ್ಲಿ ಇರುವಂಥದ್ದು. ಓಕೆ, ಇನ್ನು ವಲಸೆ ಹಾದಿ ಕೂಡ ಹೌದು, ಯಾಕೆಂದರೆ ಹೆಚ್ಚು ತಾಪಮಾನದಿಂದಾಗಿ ಇವು ವಲಸೆ ಹೋಗ್ತಾ ಇದ್ದಾವೆ. ಸೊ ಆಮೆಗಳು ಏನು ಮಾಡ್ತಾ ಇದೆ ಅಂದರೆ ಸಾಂಪ್ರದಾಯಿಕ ಯಾವ ಒಂದು ಸ್ಥಳದಲ್ಲಿ ಇವು ವಾಸವಾಗ್ತಾ ಇದ್ದವು ಆ ವಾಸಸ್ಥಾನ ಕೂಡ ಬದಲಾವಣೆ ಆಗ್ತಾ ಇರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಅಂದರೆ ಇದರ ಆಹಾರದ ಅಭಾವ ಇರುವಂಥದ್ದು. ಸೊ ಸಾಗರದ ಪರಿಸರ ವ್ಯವಸ್ಥೆಯಲ್ಲಿನ ಬದಲಾವಣೆಗಾಗಿ ಇವುಗಳಿಗೆ ಸಿಗುತ್ತಿದ್ದಂಥ ಸಣ್ಣ ಮೀನುಗಳು ಮತ್ತು ಕಠಿಣ ಚರ್ಮಿಗಳ ಸಂಖ್ಯೆ ಕಡಿಮೆ ಆಗುತ್ತಿರುವಂಥದ್ದು. ಇನ್ನು ಇವುಗಳ ಬೆಳವಣಿಗೆಯ ಮೇಲೆ ಕೂಡ ಕೆಟ್ಟ ಪರಿಣಾಮ ಬಿದ್ದಿದೆ ಅಂತ ಹೇಳಲಾಗಿದೆ. ಇನ್ನು ಹವಾಮಾನ ಬದಲಾವಣೆ ಒಂದೇ ಮಾತಲ್ಲಿ ಹೇಳೋದಾದರೆ ಹವಾಮಾನ ಬದಲಾವಣೆ. ಸೊ ಇದಕ್ಕೆ ಮುಖ್ಯ ಕಾರಣ ಅಂದರೆ ಹವಾಮಾನ ಬದಲಾವಣೆ ಈ ಸುಂದರ ಸಮುದ್ರ ಜೀವಿಗಳ ಅಸ್ತಿತ್ವಕ್ಕೆ ದೊಡ್ಡ ಸವಾಲಾಗಿರುವಂಥದ್ದು. ಓಕೆ,
ಇನ್ನು ಸ್ನೇಹಿತರೆ ಇಷ್ಟು ಕರೆಂಟ್ ಅಫೇರ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಕರೆಂಟ್ ಅಫೇರ್ಸ್ನ ಸಂಬಂಧಪಟ್ಟಂತೆ MCQs ವಿಡಿಯೋಗಳು ಜಸ್ಟ್ ಈ ಕರೆಂಟ್ ಅಫೇರ್ಸ್ನ ನೆಕ್ಸ್ಟ್ ಡೇ ನಿಮಗೆ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ಗಳು ಇದನ್ನು ಸ್ಟಡಿ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಈ ಒಂದು ಕರೆಂಟ್ ಅಫೇರ್ಸ್ನ MCQsನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ದೆನ್ ಬಾಯ್.